ಕರ್ನಾಟಕ ಸರ್ಕಾರ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂ ಧರ್ಮವನ್ನು ಒಡೆಯುವಂಥದ್ದು, ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಬಂದಾಗಿಂದನೂ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡ ಈ ಮತಾಂತರ ಆಗುವಂಥದ್ದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಇವರೇನು ಹೊಸದಾಗಿ ಜಾತಿಗಳನ್ನು ಸುಮಾರು 52 ಜಾತಿಗಳನ್ನು ಸೇರಿಸಿದ್ರು. ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು, ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ. ಅವರಿಗೆ 2.5 ವರ್ಷದಾದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು, ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನು ಅಂಟಿಸ್ತಾ ಇದ್ದಾರೆ. ಎಲ್ಲ ಜಾತಿಗಳ ಮುಂದೆ ಹಾಕ್ತಾ ಇದ್ದಾರೆ. ಇವತ್ತೂ ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ ಅವರಿಗೆ. ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತೆ ಹೊಸ ಕಾಲಮ್ನೂ ಇದೆ ಹಾಗೆ. ಅವರೇನಾನ ಹೇಳಿಕೆ ಕೊಟ್ಟರೆ ನಾವು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಅವರೇನಾದರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ಟರೆ ನಾವು ಬರ್ಕೊಂತೀರಿ, ತೆಗೆದಾಕಿದ್ರು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ, ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ಹೇಳ್ಬೇಕು ನೀವು. ಅವನೇನು ಹೇಳಿದ್ರು ಬರ್ಕೊಂತೀನಿ ಅಂದರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀಗಾದ್ರೆ ನಿಮಗೆ ಹಿಂದೂ ಧರ್ಮವನ್ನು ಒಡಿಬೇಕು, ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂಥ ಈ ಸಮೀಕ್ಷೆ, ಜಾತಿ ಸಮೀಕ್ಷೆ, ಇದು ಸಾಮಾಜಿಕ ಸಮೀಕ್ಷೆ ಅಲ್ಲವೇ ಅಲ್ಲ. ಆಯೋಗದ ಅಧ್ಯಕ್ಷ ಹೇಳಿದ್ದಾನೆ, ಇದು ಸಾಮಾಜಿಕ ಸಮೀಕ್ಷೆ. ಸಾಮಾಜಿಕ ಆದರೆ ಜಾತಿ ಯಾಕೆ ಮೆನ್ಷನ್ ಮಾಡ್ತೀರಾ? ಅಲ್ಲಿ ಧರ್ಮ ಯಾಕೆ ಮೆನ್ಷನ್ ಮಾಡ್ತೀರಾ? ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ಅದರಲ್ಲಿ ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಹಂಗೇನಾನ ಇದ್ದಿದ್ರೆ ಯಾವುದೋ ಧರ್ಮದ ಹೆಸರು ಬರೆದು ಬಿಟ್ಬಿಡ್ಬೇಕಾಯ್ತು. ಅಂದ್ರೆ ಧರ್ಮ, ಜಾತಿ, ಸಬ್ ಜಾತಿ, ಅದರಲ್ಲಿ ಮಿಕ್ಸ್ಡ್ ಜಾತಿ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮಗೆ ಸೋನಿಯಾ ಗಾಂಧಿಯವರು ಡೈರೆಕ್ಷನ್ ಮೇಲೆ, ನೀವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಡೈರೆಕ್ಷನ್ ಮೇಲೆ ನೀವು ಈ ಒಂದು ಸರ್ಕಾರ ಹಿಂದೂ ಸಮುದಾಯವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಒಡೆಯುವಂಥದ್ದು ಮಾಡ್ತಾ ಇದ್ದೀರ. ಈ ಸರ್ಕಾರದಲ್ಲೇ 2 ಗುಂಪುಗಳಾಗೋಗ್ಬಿಟ್ಟಿದೆ. ಅದು ತೋರಿಕೆಗೆ ಮಾತ್ರ ಅಷ್ಟೆ. ಸುಮ್ಮನೆ ನಾನು ಚಿವುಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ. ಧೈರ್ಯ ಇದ್ದರೆ ಆ ಯಾರ್ಯಾರು ಮಂತ್ರಿಗಳು ವಿರೋಧ ಮಾಡ್ತಾ ಇದ್ದಾರೋ ಅವರೆಲ್ಲ ರಾಜೀನಾಮೆ ಕೊಟ್ಟು ಬರಬೇಕು. ರಾಜೀನಾಮೆ ಕೊಟ್ಟು ಬರಬೇಕು. ನಮ್ಮ ಜಾತಿಗೆ ಅನ್ಯಾಯ ಆಗಿದೆ, ನಮ್ಮ ಜಾತಿಗೆ ಹಿಂಗೆ ಮಾಡಿದ್ದೀರಾ, ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಇದು ಸರಿಯಲ್ಲ ಅಂತೇಳಿ ಮಂತ್ರಿಗಳು ರಾಜಾರೋಷವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಸಮುದಾಯಗಳೇನಿದ್ದಾರೆ ನಿಮ್ಮನ್ನು ಯಾರನ್ನೂ ಮುಂದಕ್ಕೆ ಸಮುದಾಯಗಳು ನಿಮ್ಮನ್ನ ಬಗ್ಗೆ ತರಾಟೆಗೆ ತೆಗೆದುಕೊಳ್ತತೆ. ಈ ಸಮುದಾಯಗಳ ಕೋಪಕ್ಕೆ ನೀವು ಗುರಿಯಾಗ್ತೀರ. ನಿಮ್ಮ ಗೌರವ ಇದ್ದರೆ ಕೂಡಲೇ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು, ಹಿಂದೆ ದೇವೇಗೌಡರು PWD ಮಿನಿಸ್ಟರ್ ಆಗಿದೆ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಂಗೆ ನೀವು ಕೂಡ ರಾಜೀನಾಮೆ ಕೊಟ್ಟು ಬಂದರೆ ನೀವು ಹೀರೋಗಳಾಗ್ತೀರ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸಮುದಾಯನ ಓಲೈಕೆ ಮಾಡುವಂಥ ನಾಟಕವನ್ನು ಆಡಿದ್ರೆ ಆ ಸಮುದಾಯಗಳು ನಿಮ್ಮನ್ನು ಕ್ಷಮಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೇರವಾಗಿ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಶೋಷಿತ ವರ್ಗಗಳನ್ನು ದುರುಪಯೋಗ ಮಾಡಿಕೊಂಡು ಹಣದಾಸೆಯಿಂದ ಏನು ಮತಾಂತರಗಳು ಮಾಡ್ತಾ ಇದ್ದೀರಾ ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀರಾ. ತಡಿಬೇಕಾದ ಕೆಲಸ ಸರ್ಕಾರ, ಯಾವುದೇ ಸರ್ಕಾರ ಆದರೂ ಮತಾಂತರಗಳನ್ನು ತಡಿಬೇಕು. ಹಣಕ್ಕೋಸ್ಕರ ಮತಾಂತರ ಆಗುವಂಥದ್ದು, ಬೇರೆ ಬೇರೆ ಆಮಿಷಗಳಿಗೋಸ್ಕರ, ಲವ್ ಜಿಹಾದ್ಗೋಸ್ಕರ ಮತಾಂತರ ಆಗುವಂಥದ್ದು, ಇವೆಲ್ಲವನ್ನ ಸರ್ಕಾರ ತಡಿಬೇಕು. ಅದು ಬಿಟ್ಬಿಟ್ಟು ಸರ್ಕಾರ ಪ್ರಾಯೋಜಿತವಾದಂಥ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದ್ದಾರೆ. ಯಾಕೆ ಅಂತಂದರೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಈಗ ಅಕ್ಟೋಬರಲ್ಲಿ ಬಿಡಬೇಕು, ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಎಲ್ಲರನ್ನೂ ಸೇರಿಸ್ಬೇಕು. ಆ ಚಾಯ್ಸಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂದರೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಎಲ್ಲನೂ ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಸೇರಿಸ್ಬಿಟ್ರೆ ನಾನು ಸೇಫ್. ಅವರ ಸ್ವಂತ ಅಧಿಕಾರದ ಆಸೆಗೋಸ್ಕರ, ಅವರ ಸ್ವಂತದ ದುರಾಸೆಗೋಸ್ಕರ ಇವತ್ತು ಹಿಂದೂ ಧರ್ಮ, ಸನಾತನವಾದಂಥ ಹಿಂದೂ ಧರ್ಮ, ಸುಮಾರು 10-15 ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮವನ್ನು ಮಲಿನ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥ 100 ಸಿದ್ದರಾಮಯ್ಯರು ಬಂದರೂ ಕೂಡ ಹಿಂದೂ ಧರ್ಮವನ್ನು ಮುಟ್ಟಕ್ಕಾಗಲ್ಲ. ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ 100 ಸಿದ್ದರಾಮಯ್ಯ ಬಂದರೂ ಹಿಂದೂ ಧರ್ಮವನ್ನು ಅಪವಿತ್ರ ಮಾಡೋಕ್ಕಾಗಲ್ಲ. ಇವತ್ತು ನಿಮ್ಮ ಸರ್ಕಾರ ಇದೆ, ಮನ್ಸಾಬಿಟ್ಟಿ ಮಾಡ್ತಾ ಇದ್ದೀರಷ್ಟೇ. ನಿಮ್ಮ ಸರ್ಕಾರ ಇನ್ನಿರೋದು 2 ವರ್ಷ ಅಷ್ಟೇ ಆಯುಸ್ಸು ನಿಮಗೆ. ಅದಾದಮೇಲೆ ಈ ವರದಿನ ಯಾರು ತಗೊಂತಾರೆ? ಯಾರು ಇದನ್ನು ಕೇಳ್ತಾರೆ ನಿಮಗೆ ಈ ವರದಿನ? ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡುವಂಥದ್ದಕ್ಕೆ ಆದೇಶವನ್ನು ಮಾಡಿ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲೂ ಮಾರ್ಚಲ್ಲಿ ಪ್ರಾರಂಭ ಆಗ್ತಾ ಇದೆ. ಕರ್ನಾಟಕದಲ್ಲೂ ಮಾರ್ಚಲ್ಲಿ ಜಾತಿ ಸಮೀಕ್ಷೆ ಏನಿದೆ, ಸೆನ್ಸಸ್ ಏನಿದೆ ಅದನ್ನು ಮಾಡ್ತಾ ಇದ್ರು ಒಟ್ಟಿಗೆ. ಸೆನ್ಸಸ್ಸು ಜಾತಿ ಸಮೀಕ್ಷೆ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು ಇಡೀ ದೇಶದಲ್ಲೂ. ಅದೇ ಅಥೆಂಟಿಕ್ಕು. ಯಾವುದೇ ಕೋರ್ಟಲ್ಲಿ, ಯಾವುದೇ ಸಂವಿಧಾನದ ಅಡಿಯಲ್ಲಿ ದಾಖಲೆಗಳು ಅಂತ ಪ್ರಶ್ನೆ ಬಂದಾಗ, ಜಾತಿ ಅಂತ ಪ್ರಶ್ನೆ ಬಂದಾಗ, ಧರ್ಮ ಅಂತ ಬಂದಾಗ ಇದೇ ಒರಿಜಿನಲ್ ದಾಖಲೆ. ಇವಾಗ ಏನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ದಾಖಲೆ ಅಲ್ಲ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಇವಾಗ ಏನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಅಥೆಂಟಿಕ್ ಅಲ್ಲ. ಯಾವುದೇ ಕೋರ್ಟಲ್ಲಿ ಇದು ಅಥೆಂಟಿಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಬರೋ ಸರ್ಕಾರನೂ ಇದನ್ನು ಒಪ್ಪೋದು ಅಥವಾ ಬಿಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ಈ ವರದಿನೇ ರಿಜೆಕ್ಟ್ ಮಾಡ್ಬೋದು. ಆದ್ದರಿಂದ ಸಿದ್ದರಾಮಯ್ಯನವರ ಕುರ್ಚಿಯ ಉಳಿವಿಗಾಗಿ ಮಾಡ್ತಾ ಇರುವಂಥ ಸಮೀಕ್ಷೆ ಇದು.